ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಿವತ್ತು ನಮ್ಮ ಅಪ್ಪ ಅಮ್ಮನ ಜೊತೆಯಲ್ಲಿ ರಾಜಸೀಟ್ಗೆ ಬಂದಿದ್ದೀನಿ. ರಾಜಸೀಟ್ಗೆ ಅಂತ ಹೇಳಿ ಬರಲಿಲ್ಲ, ಮಾರ್ಕೆಟ್ಗೆ ಹೋದಾಗ ರಾಜಸೀಟ್ಗೆ ಹೋಗುವ ಅಂತ ಹೇಳಿಬಿಟ್ಟು ಅಪ್ಪ ಅಮ್ಮನ ಕರ್ಕೊಂಡು ಬಂದೀನಿ. ಬನ್ನಿ, ಇಲ್ಲಿ ಎಷ್ಟು ಥರದ ಹೂವಿನ ಗಿಡಗಳಿದೆ, ಹೂಗಳಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಚಿಕ್ಕ ಗಿಡದಲ್ಲಿ ಎಲ್ಲ ಹೂ ಬಿಟ್ಟಿದೆ, ಹಾಗಾಗಿ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಇದು ನೋಡಿ ಮೆಂಡರ್ ಹೂ, ಕಲರ್ ಇದೆ. ಹಾಗೆ ಇಲ್ಲಿ ರೀಸೆಂಟಾಗಿ ಫ್ಲವರ್ ಶೋ ಕೂಡ ಇತ್ತು. ಆ ದಿವಸ ನನಗೆ ಬರಲಿಕ್ಕಾಗಲಿಲ್ಲ. ಇಲ್ಲಿ ಶ್ರೀಪಾಡಿ ಇಗ್ಗುತ್ತಪ್ಪ ದೇವಸ್ಥಾನ, ಆ ದೇವಸ್ಥಾನನ ಒಂದಿಷ್ಟು 5 ಲಕ್ಷ ಹೂಗಳನ್ನ ಸೇರಿಸ್ಬಿಟ್ಟು ಕಲಾಕೃತಿಯನ್ನು ರಚಿಸಿದ್ದಾರೆ. ಬಟ್ ಇವಾಗ ಅದೆಲ್ಲ ಹೂ ಒಣಗಿ ಹೋಗಿದ್ದರಿಂದ ನನಗೆ ಅದನ್ನು ತೋರಿಸ್ಲಿಕ್ಕಾಗಲ್ಲ. ಸಾರಿ, ನೆಕ್ಸ್ಟ್ ಟೈಮ್ ಏನಾದರೂ ಫ್ಲವರ್ ಶೋ ಇದ್ದಾಗ ನಾನು ನಿಮಗೆ ನಿಜವಾಗ್ಲೂ ವಿಡಿಯೋ ಮಾಡಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ರಾಜಸೀಟಲ್ಲಿ ಎಷ್ಟು ಥರದ ಹೂಗಳಿದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ. ಹಾಗೆ ಹೂಗಳಲ್ಲಿ ತುಂಬ ಥರದ ಕಲಾಕೃತಿಗಳನ್ನ ಕೂಡ ಮಾಡಿದ್ದಾರೆ. ಅದರಲ್ಲಿ ಇದು ದೊಡ್ಡದು ಅಂತ ಹೇಳಿದ್ರೆ ಇಗ್ಗುತ್ತಪ್ಪ ದೇವಸ್ಥಾನ ನಿರ್ಮಾಣ ಮಾಡಿರೋದು. ಇವಾಗ ಅದನ್ನು ಬಿಚ್ತಾ ಇದ್ದಾರೆ. ಆಯಿತು, 1-2 ವಾರ ಆಯಿತು. ಹಾಗಾಗಿ ಹೂವೆಲ್ಲ ಒಣಗಿ ಹೋಗಿದೆ. ಇವಾಗ ಇಲ್ಲಿ ನೆಟ್ಟಿರೋ ಹೂವಿನ ಗಿಡ ನೋಡಿದ್ರೆ 2 ಕಣ್ಣು ಕೂಡ ಸಾಲದು, ಇಷ್ಟು ಚಿಕ್ಕ ಚಿಕ್ಕ ಗಿಡದಲ್ಲಿ ಹೂ ಬಿಟ್ಟಿದೆ. ನೋಡಿ, ರಾಜಸೀಟ್ ನನ್ನ ಫೇವ್ರೆಟ್ ಪ್ಲೇಸ್ ಅಂದರೆ ರಾಜಸೀಟ್. ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನಲ್ಲಿರುವ ರಾಜಸೀಟು ರಾಜನ ಆಸನ ಪ್ರವಾಸಿ ತಾಣವಾಗಿ ಆಕರ್ಷಣೀಯವಾಗಿದೆ. ಕೊಡಗು ಎಂದಾಕ್ಷಣ ಪ್ರವಾಸಿಗರಿಗೆ ಮೊದಲಿಗೆ ನೆನಪಾಗದೆ ರಾಜಸೀಟು. ಮುಂಜಾನೆ ಆಗ್ಬೋದು, ಮುಸ್ಸಂಜನೆ ಆಗ್ಬೋದು, ಮಠ ಮಧ್ಯಾಹ್ನದಲ್ಲಿಯೂ ಕೂಡ ತಂಪು ತಂಗಾಳಿ ಬೀಸುತ್ತಿರುವ ಪ್ಲೇಸ್ ಅಂದರೆ ಈ ರಾಜಸೀಟು. ನೋಡಿ, ಇಲ್ಲಿ ಚಿಕ್ಕ ಚಿಕ್ಕ ಗಿಡದಲ್ಲಿ ರೋಸ್ ಹೂಗಳು ಇಷ್ಟು ಚೆನ್ನಾಗಿ ಬಿಟ್ಟಿದೆ. ನಮ್ಮ ಮನೇಲಿರೋ ಹೂವಿನ ಗಿಡ ಕೂಡ ಇಲ್ಲಿ ನೆಟ್ಟಿಟ್ಟಿದ್ದಾರೆ. ನೋಡಿ, ಇದು ಮೇನ್ ಪಾಯಿಂಟ್, ವ್ಯೂ ಪಾಯಿಂಟ್ ರಾಜಸೀಟದು. ಬಟ್ ನನಗೆ ಕೆಳಗೆ ಹೋಗ್ಲಿಕ್ಕಾಗಲಿಲ್ಲ, ಸ್ವಲ್ಪ ಬಿಸಿಲಿತ್ತು, ಹಾಗೆ ಮಮ್ಮಿಗೆ ಸುಸ್ತಾಯಿತು. ಅದಕ್ಕೆ ಕೆಳಗೆ ಇಳಿದು ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಅಲ್ಲೇ ಸ್ವಲ್ಪ ಕೆಳಗೆ ಇಳಿದು ನೋಡಿದಾಗ ಕೆಳಗೆ ರೋಡ್ ಕೂಡ ಕಾಣುತ್ತೆ, ವೆಹಿಕಲ್ ಹೋಗೋದು. ಆಮೇಲೆ ಆ ಮಂಗಳೂರು ರೋಡ್ ಕೂಡ ಅಲ್ಲಿ ಕಾಣಿಸುತ್ತೆ. ಮತ್ತು ಬೆಟ್ಟ, ಗುಡ್ಡ, ಗದ್ದೆಗಳು, ತೋಟಗಳು, ಮನೆಗಳು ಎಲ್ಲವೂ ಕೂಡ ತುಂಬ ಸಖತ್ತಾಗಿ ಕಾಣಿಸ್ತದೆ. ಹಾಗೆ ಅಲ್ಲಿ ಇನ್ನಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಇನ್ನು ಬೆಟ್ಟ ಕಲ್ಲುಗಳನ್ನ ಕೊರೆದುಬಿಟ್ಟು ಅಲ್ಲಿ ವ್ಯೂ ಪಾಯಿಂಟ್ಗಳನ್ನ ಮಾಡಿದ್ದಾರೆ. ಬಟ್ ಅಲ್ಲಿ ಹೋಗ್ಲಿಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ಖಂಡಿತ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ರಾಜಸೀಟಿಗೆ ಬರಬೇಕು ಅಂತ ಹೇಳಿದರೆ ಸುಮಾರು ಸಂಜೆ 6 ಗಂಟೆಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸಂಗೀತ ಕಾರಂಜಿ ಕೂಡ ಒಂದು 7 ಗಂಟೆಗೆ ಇಲ್ಲಿ ನಡೆಸ್ತಾರೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸಂಜೆ ಹೊತ್ತಿಗೆ ಸ್ವಲ್ಪ ಜನರು ರಾಜಸೀಟಿಗೆ ಬರ್ತಾರೆ. ನೋಡಿ, ಕಟ್ಟಿಂಗ್ಸ್ ಗಿಡದಲ್ಲಿ ಆನೆನ ಕೂಡ ತಯಾರಿ ಮಾಡಿದ್ದಾರೆ. ಇಲ್ಲಿ ಇನ್ನಷ್ಟು ಹೂಗಳಿಂದ ಕಲಾಕೃತಿಗಳನ್ನ ಮಾಡಿದ್ರು. ಬಟ್ ಇವಾಗ ಹೂಗಳೆಲ್ಲ ಬಾಡಿ ಹೋಗಿರೋದ್ರಿಂದ ಅದನ್ನು ಇವಾಗ ಬಿಚ್ತಾ ಇದ್ದಾರೆ. ಇದು ಹೂವಿನ ಗಿಡ ಕೂಡ ನಮ್ಮ ಮನೆಯಲ್ಲಿ ಇದೆ. ಇದು ಜೀನ್ಯ, ಅಲ್ಲಲ್ಲೇ ಜೀನ್ಯಗಳು ಸ್ವಲ್ಪ ತುಂಬ ಕಾಣಿಸ್ತಿದ್ದಾವೆ. ಚಿಕ್ಕ ಗಿಡದಲ್ಲಿ ಹೂ ಬಿಟ್ಟಿರೋದ್ರಿಂದ ಇನ್ನೂ ನೋಡಲಿಕ್ಕೆ ಖುಷಿ ಆಗ್ತದೆ. ಇದು ಐ ಲವ್ ರಾಜಸೀಟ್, ಇದು ರೀಸೆಂಟಾಗಿ ಮಾಡಿರೋದು. ಈ ರಾಜಸೀಟು ಬ್ರಿಟಿಷರ ಆಡಳಿತವಾದಿಯಲ್ಲಿ ಇಲ್ಲೊಂದು ಸಿಮೆಂಟ್ ಹಾಗೆ ಹಂಚನ್ನು ಬಳಸಿ 4 ಕಮಾನುಗಳನ್ನ ಭವ್ಯ ಮಂಟಪವನ್ನಾಗಿ ನಿರ್ಮಿಸಿದ್ದಾರೆ. ಹಾಗೆ ಈ ಮಂಟಪ ಅಂದಿನಿಂದ ಇಂದಿನವರೆಗೆ ರಾಜಸೀಟಿನ ಪ್ರಮುಖ ಆಕರ್ಷಣೆಯಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ರಾಜಸೀಟಿನ ಸುತ್ತಮುತ್ತ ಬರೀ ಹೂವಿನ ಗಿಡಗಳೇ ಕಾಣ್ಬೋದು ನಾವಿಲ್ಲಿ. ಹಾಗೆ ಇಲ್ಲಿ ನಾನು ಕೂಡ ಸಿಂಪಲ್ಲಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲೂ ನೋಡಿದ್ರೂ ಹೂಗಳೇ ಕಾಣಿಸ್ತಾ ಇದೆ. ತುಂಬ ವಿಶಾಲವಾದ ಜಾಗ ಈ ರಾಜಸೀಟು. ನೋಡಿ, ಅಲ್ಲಲ್ಲೇ ಹೂವಿನಲ್ಲಿ ದಿಲ್ ಶೇಪಲ್ಲೆಲ್ಲ ಏನು ಹೂವಿನಿಂದ ಚಿತ್ರಗಳನ್ನ ಮಾಡಿದ್ದಾರೆ. ಈ ರಾಜಸೀಟಿನ ಉದ್ಯಾನವನ ತುಂಬ ವಿಶಾಲವಾದ ಜಾಗವಾಗಿರೋದ್ರಿಂದ, ಹಾಗೆ ಅಲ್ಲಲ್ಲೇ ಹೂವಿನ ಗಿಡಗಳು ಹೂ ಬಿಟ್ಟಿರೋದ್ರಿಂದ ಅಲ್ಲಿಂದ ವಾಪಸ್ ಬರಲಿಕ್ಕೆ ಮನಸ್ಸೇ ಬರಲ್ಲ, ಅಷ್ಟು ಚೆನ್ನಾಗಿದೆ. ಹಾಗೆ ಇಲ್ಲಿ ಫ್ಲವರ್ ಪಾಟ್ಗಳನ್ನ ಎಷ್ಟು ನೀಟಾಗಿ ಒಟ್ಟಿಟ್ಟಿದ್ದಾರೆ ನೋಡಿ.
ಹೂವು ಕೂಡ ಅಷ್ಟು ಚೆನ್ನಾಗಿದೆ ನೋಡಲಿಕ್ಕೆ. ಇದಿಷ್ಟು ರಾಜ ಸೀಟಿನ ಸುತ್ತ ಉದ್ಯಾನವನ, ಫ್ಲವರ್ ಗಾರ್ಡನ್. ಹಾಗೆ ಎಲ್ಲ ಮುಗಿಸ್ಕೊಂಡು ನಾನು ಹೋಗ್ತಾ ಇದ್ದೀನಿ. ನಮ್ಮ ಮಮ್ಮಿ ನೋಡಿ ಇಲ್ಲಿ ಫ್ರೆಂಟಿಂದ ಹೋಗ್ತಾ ಇದ್ದಾರೆ ನನ್ನ ಬಿಟ್ಟು. ಹಾಗೆ ಅರ್ಜೆಂಟ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಎಲ್ಲ ರಾಜ್ಯ ಸೀಟು ಇನ್ನೂ ತುಂಬ ದೊಡ್ಡದಿದೆ. ಹಾಗಾಗಿ ಹೂವಿರೋ ಜಾಗಕ್ಕೆ ಬಂದು ಇದಿಷ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಪಪ್ಪ ಮಮ್ಮಿನ ವಿಡಿಯೋ ಮಾಡಿದೆ ನೋಡಿ. ಹೂವಿನ ಕೂಡ ವಿಡಿಯೋ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಅಲ್ಲಿಂದ ಬಿಟ್ಟು ಹೋಗಲಿಕ್ಕೆ ಕೂಡ ಮನಸ್ಸು ಬರ್ತಿಲ್ಲ. ಹಾಗೆ ನಾವು ರಾಜ ಸೀಟಿಂದ ಹೊರಗಡೆ ಎಕ್ಸಿಟ್ ಆದ್ವಿ. ಹಾಗೆ ಅಲ್ಲಿ ಆ ಅಂಗಡಿಗಳನ್ನ ಕೂಡ ತೆರವು ಮಾಡಿದ್ದಾರೆ, ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ. ಹಾಗಾಗಿ ಸ್ವಲ್ಪ ದೂರದ ಐಸ್ ಕ್ರೀಮ್ ಇದೆ. ಹಾಗೆ ಐಸ್ ಕ್ರೀಮ್ ತಿಂದ್ಕೊಂಡು ಮನೆಗೆ ವಾಪಸ್ ಆಗ್ತೀವಿ. ನೋಡಿ ಇದು ಹೊರಗಡೆ. ಹಾಗೆ ರಾಜ ಸೀಟನ್ನ ಸ್ವಲ್ಪ ರೌಂಡ್ ಹಾಕ್ಕೊಂಡು ವಾಪಸ್ ಆದ್ವಿ. ಹಾಗೆ ರಾಜ ಸೀಟಿನ ಪಕ್ಕದಲ್ಲಿರುವ ಕುಂದೂರ್ಮಟ್ಟೆ ಒಂದು ದೇವಸ್ಥಾನ ಇದೆ, ಫೇಮಸ್ ದೇವಸ್ಥಾನ. ಹಾಗೆ ಅಲ್ಲಿ ದಾಟ್ಕೊಂಡು ಈ ಮಠ ಮಧ್ಯಾಹ್ನ ಕೂಲ್ ಐಸ್ ಕ್ರೀಮ್ ತಿಂದ್ಕೊಂಡು ಮನೆಗೆ ವಾಪಸ್ ಆಗ್ತೀವಿ. ಇಲ್ಲಿ ಚುಂಬುರಿ ಅಂಗಡಿಗಳು ಕೂಡ ಇರ್ತಿತ್ತು, ಬಟ್ ಇವಾಗ ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲಿ ಅಂಗಡಿ ಇಟ್ಕೊಂಡಿದ್ದಾರೆ ಅಂತಲೂ ಗೊತ್ತಿಲ್ಲ. ಈ ರೋಡು ರಾಜ ಸೀಟಿನ ಕೆಳಗೆ ಇರೋ ರೋಡು. ಇಲ್ಲೇ ಬಸ್ಗಳು ಓಡಾಡೋದು. ಹಾಗೆ ಇದು ಕುಂದೂರ್ಮಟ್ಟೆ ದೇವಸ್ಥಾನ. ಇದರ ಆ ಕಡೆ ರೋಡಲ್ಲಿ ತುಂಬ ಅಂಗಡಿಗಳು ಕೂಡ ಇಟ್ಕೊಂಡಿದ್ರು, ಇವಾಗ ಯಾರು ಕಾಣಿಸ್ತಾ ಇಲ್ಲ. ಹಾಗೆ ನಾವು ಐಸ್ ಕ್ರೀಮ್ ತಿಂದ್ಕೊಂಡು ಮನೆಗೆ ವಾಪಸ್ ಆಗ್ತಾ ಇದ್ದೇವೆ. ನೋಡಿದ್ರಲ್ಲ ಫ್ರೆಂಡ್ಸ್, ರಾಜ ಸೀಟಿನಲ್ಲಿರುವ ಫ್ಲವರ್ಸು ನಿಮಗೆ ಇಷ್ಟ ಆಯಿತಾ? ನೆಕ್ಸ್ಟ್ ಟೈಮ್ ನೀವು ಮಡಿಕೇರಿಗೆ ಬಂದಾಗ ಪ್ಲೀಸ್ ರಾಜ ಸೀಟಿಗೆ ವಿಸಿಟ್ ಕೊಟ್ಟು ಹೋಗಿ, ತುಂಬ ಚೆನ್ನಾಗಿರುತ್ತೆ. ಇನ್ನಷ್ಟು ರಾಜ ಸೀಟು ಇಂಪ್ರೂವ್ಮೆಂಟ್ ಆಗಿದೆ. ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.